ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಾ ಇರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಇವರ ಸಂಪೂರ್ಣ ಭವಿಷ್ಯವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೂ ಕೂಡ ಎಲ್ಲಿಯೂ ಕೂಡ ಪರಿಹಾರ ಸಿಗದೇ ಇದ್ದರೆ ನಮ್ಮ ನಂಬರಿಗೆ ಕರೆ ಮಾಡಿ, ನಿಮಗೆ 100% ಪರಿಹಾರ ನಾವು ನೀಡುತ್ತೇವೆ. ಕಟಕ ರಾಶಿಯವರಿಗೆ ಇನ್ನು ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣಿಸ್ಬೋದು. ಹೊಸ ಜವಾಬ್ದಾರಿ ಅಥವಾ ಹೊಸ ಕೆಲಸಗಳು ಮಾಡುವಂಥ ಜವಾಬ್ದಾರಿಗಳು ಬರ್ಬೋದು. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಶನಿಯು ನಿಮಗೆ ಕೊನೆಯಲ್ಲಿ ಉತ್ತಮವಾದಂಥ ಲಾಭ ಕೊಡ್ತಾನೆ. ಉದ್ಯೋಗ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತಿದ್ದವರಿಗೆ ಈ ತಿಂಗಳಿನ ಕೊನೆಯಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಸಿಗ್ತದೆ. ಇನ್ನು ಈ ತಿಂಗಳು ಹಣದಾರಿಯು ಸಂಪೂರ್ಣವಾಗಿ ನಿಲ್ಲುವುದಿಲ್ಲ, ಆದಾಯ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಕೆಲವೊಂದು ಅಗತ್ಯ ವೆಚ್ಚಗಳು ಎದುರಾಗುತ್ತದೆ. ಇನ್ನು ಗುರುವು ದೀರ್ಘಕಾಲದ ಲಾಭದ ಕಡೆಗೆ ಪ್ರೇರೇಪಿಸ್ತಾನೆ, ಆದರೆ ರಾಹು ಆದಷ್ಟು ಬೇಗ ಹಣ ಮಾಡುವುದರ ಬಗ್ಗೆ ಯೋಚನೆ ಮಾಡಿಸ್ತಾನೆ. ಆದರೆ ಅದರಿಂದ ನೀವು ಎಚ್ಚರ ಇರಬೇಕಾಗ್ತದೆ. ಆದರೆ ವ್ಯಾಪಾರದಲ್ಲಿ ಒಂದೇ ಕಡೆ ಬಿಸ್ನೆಸ್ ಮಾಡೋ ಬದಲು ರಾಹು ಹೊಸ ಗ್ರಾಹಕರಾಗಲಿ ಹೊರ ರಾಜ್ಯದ ಸಂಪರ್ಕಗಳಿಂದ ಲಾಭ ತರುವಂಥ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಸಣ್ಣ ವಿಷಯಗಳು ಕೂಡ ದೊಡ್ಡದಾಗಿ ಮಾಡ್ಕೊಳ್ಳಿಕ್ಕೆ ಹೋಗದೆ ಪರಸ್ಪರ ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವಿವಾಹಿತರಿಗೆ ಸಂಗಾತಿಯೊಂದಿಗೆ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ಈ ತಿಂಗಳಿನಲ್ಲಿ ಮನೆಯಲ್ಲಿ ಇದ್ದಂತಹ ಒತ್ತಡ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇನ್ನು ಕುಟುಂಬದಲ್ಲಿ ಸಮಯವನ್ನು ಕಳೆಯುವಂಥ ಅವಕಾಶ ನಿಮ್ಮದಾಗ್ತದೆ. ಹಿರಿಯರ ಒಂದು ಸಲಹೆ ನಿಮ್ಮ ನಿರ್ಧಾರಕ್ಕೆ ಮಾರ್ಗದರ್ಶನವಾಗ್ತದೆ. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಕೆಲಸದ ಒತ್ತಡದಿಂದ ಆಯಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ನಿದ್ರೆಯ ಸಮಯವನ್ನು ಕಡಿಮೆ ಆಗದಂತೆ ರೀತಿಯಲ್ಲಿ ನೋಡ್ಕೊಳ್ಳಿ. ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀವು ನೀಡಬೇಕಾಗ್ತದೆ. ಈ ಕರ್ಕಾಟಕ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಪ್ರತಿ ಸೋಮವಾರವೂ ಕೂಡ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಬಿಲ್ಪತ್ರೆಯನ್ನು ಅರ್ಪಿಸಿ. ಈ ತಿಂಗಳಿನಲ್ಲಿ ಹುಣ್ಣಿಮೆಯ ದಿನ ಚಂದ್ರನಿಗೆ ಹಾಲನ್ನು ಅರ್ಪಣೆ ಮಾಡಬೇಕಾಗ್ತದೆ. ನೀವು ಪ್ರತಿದಿನ ಸಂಜೆ ಓಂ ಸೋಮಾಯ ನಮಃ ಎಂದು ಪಠಣೆ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವೇ ದೀರ್ಘಕಾಲದ ಯಶಸ್ಸಿನ ರಹಸ್ಯ. ರಾಹು ಕೇತುಗಳಿಂದ ಉಂಟಾಗುವ ಬದಲಾವಣೆಯನ್ನು ವಿವೇಕದಿಂದ ಬದಲಾಯಿಸಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಪ್ರಗತಿಯನ್ನು ಕಾಣ್ತೀರಾ. ಇದಾಗಿತ್ತು ಆಗಸ್ಟ್ ತಿಂಗಳ ಕಟಕ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.